ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಯಾರು ಇಬ್ಬರು ಯಜಮಾನರಿಗೆ ಜೀತ ಮಾಡಲಾಗದು. ಅವನು ಒಬ್ಬನನ್ನು ದ್ವೇಷಿಸಿ ಇನ್ನೊಬ್ಬನನ್ನು ಪ್ರೀತಿಸುತ್ತಾನೆ, ಅಥವಾ ಒಬ್ಬನೊಡನೆ ಹೊಂದಿಕೊಂಡು ಇನ್ನೊಬ್ಬನನ್ನು ತಾತ್ಸಾರ ಮಾಡುತ್ತಾನೆ. ದೇವರಿಗೂ ದ್ರವ್ಯಕ್ಕೂ ಒಟ್ಟಿಗೆ ಸೇವೆ ಮಾಡಲು ನಿಮ್ಮಿಂದಾಗದು. ನಾನು ಹೇಳುವುದನ್ನು ಕೇಳಿ, ಪ್ರಾಣಾಧಾರಣೆಗೆ ಏನು ಉಣ್ಣುವುದು, ಏನು ಕುಡಿಯುವುದು, ದೇಹ ರಕ್ಷಣೆಗೆ ಏನು ಒದೆಯುವುದು ಎಂದು ಚಿಂತೆ ಮಾಡಬೇಡಿ. ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ದೇಹ ಮೇಲಾದುದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಗಮನಿಸಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಡುವುದೂ ಇಲ್ಲ. ಆದರೂ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಪೋಷಿಸುತ್ತಾರೆ. ಹಕ್ಕಿಗಳಿಗಿಂತ ನೀವು ಎಷ್ಟು ಮೇಲಾದವರಲ್ಲವೇ? ಚಿಂತಿಸಿ ಚಿಂತಿಸಿ ನಿಮ್ಮ ಜೀವನಾವಧಿಯನ್ನು ಕೊಂಚ ಕಾಲವಾದರೂ ದೀರ್ಘ ಮಾಡಲು ನಿಮ್ಮಲ್ಲಿ ಯಾರಿಂದಾದೀತು? ಉಡುಗೆ ತೊಡುಗೆಗಳ ಚಿಂತೆ ನಿಮಗೇಕೆ? ವನ ಕುಸುಮಗಳು ಬೆಳೆಯುವ ರೀತಿಯನ್ನು ಗಮನಿಸಿ ನೋಡಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದರೂ ಅರಸ ಸೊಲೊಮೋನನು ತನ್ನ ಸರ್ವವೈಭವದಲ್ಲಿ ಇದ್ದಾಗಲೂ ಈ ಕುಸುಮಗಳಲ್ಲಿ ಒಂದರಷ್ಟು ಸುಂದರವಾದ ಉಡುಪನ್ನು ಧರಿಸಲಿಲ್ಲ. ಅಲ್ಪವಿಶ್ವಾಸಿಗಳೇ, ಇಂದಿದ್ದು ನಾಳೆ ಒಲೆಪಾಲಾಗುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ನಿಮಗೆ ಮತ್ತಷ್ಟು ಮಾಡಲಾರರೆ? ಆದುದರಿಂದ ತಿನ್ನಲು ಏನು, ಕುಡಿಯಲು ಏನು, ಉಡಲು ಏನು ಎಂದು ಪೇಚಾಡಬೇಡಿ. ಇವೆಲ್ಲವುಗಳಿಗಾಗಿ ಪರಕೀಯರು ಪರದಾಡುತ್ತಾರೆ. ಇವೆಲ್ಲ ನಿಮಗೆ ಅವಶ್ಯ ಎಂದು ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ ತವಕಪಡಿ. ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಆದುದರಿಂದ ನಾಳೆಯ ಚಿಂತೆ ನಿಮಗೆ ಬೇಡ, ನಾಳೆಯ ಚಿಂತೆ ನಾಳೆಗೆ ಇರಲಿ. ಇಂದಿನ ಪಾಡೆ ಇಂದಿಗೆ ಸಾಕು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ತುಂಬ ದಿನಗಳಾಯ್ತಲ್ಲ, ವಾರ ವಾರ ಯಾವುದಾದ್ರೂ ಒಂದು ಚರ್ಚ್ಗೆ ಕರೀತಾರೆ ಹಬ್ಬದ ಪೂಜೆ ಮಾಡೋಕ್ಕೆ. ಸುಮಾರು ದಿನಗಳಾಯಿತು. ಆದರೂ ಕೂಡ ಇಂದಿನ ಶುಭ ಸಂದೇಶವನ್ನು ಒಂದಷ್ಟು ಮಟ್ಟಿಗೆ ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡೋಣ. ಸಂತ ಮತ್ತಾಯನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಈ ಒಂದು ಪಾಠವನ್ನು ಯೇಸು ಸ್ವಾಮಿ ಹೇಳುವುದಕ್ಕೆ ಮುನ್ನ ಅಲ್ಲಿ ಕೇಳುವವರ ಮನದನ್ನು ತಯಾರಿಸುತ್ತಾರೆ. ತಯಾರಿ ಮಾಡಿದ ಮೇಲೆ ಹೇಳ್ತಾರೆ ಈ ಮಾತುಗಳನ್ನು. ಏನು ಹೇಳಿದ್ರು ಯೇಸು ಸ್ವಾಮಿ? ಅವ್ರು ಹೇಳ್ತಾರೆ, ನಿಮ್ಮ ಆತ್ಮಗಳನ್ನು ಕಾದಿರಿಸಿಕೊಳ್ಳಿ, ಪ್ರಾರ್ಥನೆ ಮಾಡಿ, ದಾನ ಧರ್ಮ ಮಾಡಿ, ಉಪವಾಸವಿರಿ ನಿಮ್ಮ ಪಾಪಗಳಿಗೋಸ್ಕರ. ಇವೆಲ್ಲವನ್ನು ಯಾತಕ್ಕಾಗಿ ಮಾಡ್ತೀವಿ ಅಂತ ಹೇಳಿದ್ರೆ, ಈ ದೇಹದೊಳಗೆ ಆತ್ಮ ಇದೆ, ಆ ಆತ್ಮ ಪರಿಶುದ್ಧವಾಗಿರಬೇಕು, ಆತ್ಮ ದೇವರತ್ತ ಇರಬೇಕು ಎನ್ನುವುದಕ್ಕಾಗಿ ನೀವು ಅದನ್ನೆಲ್ಲ ಮಾಡಿ ಎಂಬುದಾಗಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತ್ರವಲ್ಲದೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ, ನಿಮ್ಮ ಆಸ್ತಿ ಎಲ್ಲಿದೆಯೋ ಅಲ್ಲಿದೆ ನಿಮ್ಮ ಹೃದಯ. ನಿಮ್ಮ ಆಸ್ತಿ ಎಲ್ಲಿದೆಯೋ ಅಲ್ಲಿದೆ ನಿಮ್ಮ ಹೃದಯ. ದೇವರೇ ನಿಮ್ಮ ಆಸ್ತಿ ಅಂತ ಹೇಳಿದ್ರೆ ಅಲ್ಲಿದೆ ನಿಮ್ಮ ಹೃದಯ. ಇಲ್ಲ, ನಾನು ಸೇರಿಸಿಟ್ಟಿರುವ ಬೆಳ್ಳಿ ಬಂಗಾರವೇ ನನ್ನ ಆಸ್ತಿ ಅಂತ ಹೇಳಿದ್ರೆ ಅಲ್ಲಿದೆ ನಿನ್ನ ಹೃದಯ. ಆದುದರಿಂದ ಪ್ರತಿಯೊಂದು ದೇಹಕ್ಕೂ ಕೂಡ ಕಣ್ಣು ಬೆಳಕನ್ನು ತರುತ್ತದೆ. ಯಾವೊಬ್ಬ ವ್ಯಕ್ತಿ ಕತ್ತಲೆಯಲ್ಲಿ ಮುಳುಗುತ್ತಾನೋ ಆತನು ಕುರುಡನಾಗಿರ್ತಾನೆ. ದೇರ್ಫೋರ್ ಶಾಶ್ವತವಾದ ವಿಷಯಗಳು, ನಶ್ವರವಾದ ವಿಷಯಗಳು ಎರಡಿವೆ ಮನುಷ್ಯನ ಜೀವನದಲ್ಲಿ. ಮನುಷ್ಯನ ಜೀವನವನ್ನು ತಗೊಂಡ್ರೇ
ಶಾಶ್ವತವಾದ ವಿಷಯ, ನಶ್ವರವಾಗಿರುವ ವಿಷಯ. ಈ ಭೂಲೋಕದ ಪಯಣ ನಶ್ವರ, ಯಾರೂ ಕೂಡ ಶಾಶ್ವತವಾಗಿ ಉಳಿಯೋಕ್ಕಾಗೋದಿಲ್ಲ. ಒಂದು ವೇಳೆ ಇಡೀ ಬೆಂಗಳೂರೇ ನಿಮ್ಮದಾಗಿಸ್ಕೊಂಡ್ರೆ ನೀವು ಸದಾಕಾಲ ಜೀವಿಸ್ಬೋದು ಅಂತ ಹೇಳಿದ್ರೆ ಬಹುಶಃ ನಿಮ್ಮ ಹೆಸರಲ್ಲಿ ಬರ್ಕೊಡೋಣ. ಆಗುತ್ತಾ? ಆಗೋದಿಲ್ಲ. ಇಡೀ ಭೂಲೋಕವನ್ನೇ ಗೆಲ್ಲಲು ಹೊರಟಿದ್ದ ರಾಜರುಗಳೇ ಮಹಾರಾಜರುಗಳೇ ಸತ್ತೋದ್ರು, ಎಲ್ಲ ಮರ್ತೋದ್ರು. ಅವ್ರು ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಿಲ್ಲ, ಎಲ್ಲಿ ಸಮಾಧಿ ಮಾಡಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಕೆಲವರು ಬರೀ ನೆನಪುಗಳಲ್ಲಿ ಉಳಿತಿರ್ತಾರೆ ಹೊರತು ಅವರು ಯಾರೂ ಕೂಡ ಜೀವಂತವಾಗಿ ಇಲ್ಲ. ಅಂದಮೇಲೆ ಈ ಭೂಲೋಕ ಎನ್ನುವುದು ನಶ್ವರ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಎರಡನೇದು, ಮರುಲೋಕ ಎನ್ನುವುದು ಶಾಶ್ವತ. ಮರುಲೋಕ ಎನ್ನುವುದು ಶಾಶ್ವತ. ಈ ಮರುಲೋಕಕ್ಕೆ ಹೋಗೋದಕ್ಕೆ ನಾವು ಏನು ಮಾಡಬೇಕು? ಶಾಶ್ವತವಾಗಿ ನಮ್ಮಲ್ಲಿ ಉಳಿಯುವ ವಿಷಯಗಳನ್ನು ಮಾಡಿ. ಅದನ್ನು ಯೇಸು ಸ್ವಾಮಿ ಹೇಳ್ತಾರೆ, ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ಪಾಪಗಳಿಗೋಸ್ಕರ ತಪ್ಪುಗಳಿಗೋಸ್ಕರ ಉಪವಾಸ ಮಾಡಿ, ದಾನ ಧರ್ಮ ಮಾಡಿ, ಧಾರಾಳವಾಗಿರಿ, ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಿ, ಅವರಲ್ಲಿ ನಿಮ್ಮಲ್ಲಿರುವ ಆ ಕಿಂಚಿತ್ತನ ಹಂಚ್ಕೊಳ್ಳಿ. ಇಡೀ ಆಸ್ತಿನೇ ಬರ್ಕೊಡ್ಬೇಡಿ, ಇಡೀ ಆಸ್ತಿನ ಬರ್ಕೊಡಕ್ಕೆ ಹೋಗಬೇಡಿ. ಒಂದಷ್ಟು ಯಾರಿಗಾದರೂ ಊಟ ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ಊಟ ಕೊಡೋದು, ಬಟ್ಟೆ ಬರೆಯನ್ನು ಕೊಡೋದು, ಅಥವಾ ಇನ್ನಿತರ ಸಹಾಯವನ್ನು ಮಾಡೋದು, ಇದನ್ನು ಮಾಡಿ ಒಳ್ಳೆಯ ವ್ಯಕ್ತಿಗಳಾಗಿ ಮನುಷ್ಯರಾಗಿ ಮನುಷ್ಯತ್ವವನ್ನು ಸ್ಥಾಪಿಸಿ. ಇಷ್ಟೇ ಯೇಸು ಸ್ವಾಮಿ ಹೇಳಿದ್ದು. ಇವುಗಳನ್ನು ಮಾಡಬೇಕಾದರೆ ನಿನ್ನ ಹೃದಯದಲ್ಲಿ, ಆತ್ಮದಲ್ಲಿ ಒಂದು ಬೆಳಕು ಬರುತ್ತೆ. ಆ ಬೆಳಕೇ ನಿನ್ನ ಜೀವನವನ್ನು ಪ್ರಜ್ವಲಿಸುತ್ತೆ. ಈ ವಿಷಯಗಳನ್ನು ನೀನು ಮರೆತರೆ, ಮನುಷ್ಯತ್ವವನ್ನು ಕಳೆದುಕೊಂಡರೆ, ಆ ಮನುಷ್ಯತ್ವವನ್ನು ಕಳೆದುಕೊಂಡ ಜೀವನ ಕಾರ್ಗತ್ತಲೆಯಲ್ಲಿರ್ತದೆ. ಆತನು ತನ್ನ ಆಧ್ಯಾತ್ಮಿಕ ಪಯಣಕ್ಕೆ ಕುರುಡನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಕೊನೆಯದಾಗಿ, ಒಬ್ಬ ವ್ಯಕ್ತಿ ಎರಡು ಯಜಮಾನರಿಗೆ ಸೇವೆ ಮಾಡೋಕ್ಕಾಗೋದಿಲ್ಲ. ಗ್ರೀಕ್ ಭಾಷೆಯಲ್ಲಿ ಎರಡು ಯಜಮಾನರ ಹೆಸರು ಏನಂತ ಹೇಳಿದ್ರೆ ಕುರಿಯೋಸ್, ಮಾಮೋನ ಅಂತ ಹೇಳ್ತಾರೆ. ಕುರಿಯೋಸ್ ಅಂತ ಹೇಳಿದ್ರೆ ಯಜಮಾನ ಅಂತ ಅರ್ಥ. ಕುರಿಯೋಸ್ ಅಂತ ಹೇಳಿದ್ರೆ ಯಜಮಾನ. ಆ ಕಾಲದಲ್ಲಿ ಗುಲಾಮರು ಇರ್ತಿದ್ರು, ಅವರು ಜೀತ ಮಾಡ್ತಿದ್ರು. ಇವಾಗಲೂ ಕೂಡ ಇದೆ ಕೆಲವೊಂದು ಪ್ರಾಂತ್ಯಗಳಲ್ಲಿ, ನಿಮ್ಗೆ ಗೊತ್ತಿಲ್ಲ. ನಾನು ಸ್ಟೂಡೆಂಟ್ ಆಗಿರಬೇಕಾದ್ರೆ ಒಂದು ಜಾಗಕ್ಕೆ ಎಕ್ಸ್ಪೀರಿಯನ್ಸ್ಗೆ ಹೋಗಿದ್ದೆ. ಅಲ್ಲಿತ್ತು, ಅವ್ರ ತಂದೆ ತಾಯಿಗಳು 10,000 ರೂಪಾಯಿ ತಗೊಂಡು 10 ವರ್ಷಕ್ಕೆ ಜೀತ ಹಾಕ್ಬಿಟ್ಟಿದ್ರು ಒಬ್ಬನ್ನ. ಅವನು 10 ವರ್ಷ ಕೆಲಸ ಮಾಡ್ದ. ಆ ಜೀತ ಅನ್ನೋದು ಆವಾಗಲೂ ಇತ್ತು. ಅಂದರೆ ಯಜಮಾನ ಅಂತ ಹೇಳಿದ್ರೆ ತನ್ನ ಸರ್ವಸ್ವವನ್ನು ಆತನಿಗೆ ಸಮರ್ಪಿಸಿ ಜೀವಿಸುವಂತಹ ಜೀವನ. ಒಂದು ರೀತಿಯ ಅರ್ಥ, ಒಂದು ರೀತಿಯ ಅರ್ಥ. ಎರಡನೆಯ ರೀತಿಯ ಅರ್ಥ ಏನಂತ ಹೇಳಿದ್ರೆ, ಯೇಸು ಸ್ವಾಮಿಗೆ ಕುರಿಯೋಸ್ ಅನ್ನೋರು. ಸಂತ ಯೋಹಾನರು ಬರೆದ ಶುಭ ಸಂದೇಶ, ಸಂತ ಥೋಮಸರು ಯೇಸು ಸ್ವಾಮಿಯನ್ನು ನಾನು ನೋಡಲಿಲ್ಲ, ಅವರ ಗಾಯಗಳಲ್ಲೇ ಕೈ ಇಟ್ಟರೆ ಹೊರತು ನಾನು ನಂಬೋದಿಲ್ಲ ಅಂತ ಹೇಳಬೇಕಾದ್ರೆ ಯೇಸು ಸ್ವಾಮಿ ಕಾಣಿಸ್ಕೊಂಡಾಗ ಹೇಳ್ತಾರೆ, ತು ಕುರಿಯೋಸ್ ತು ಥೇಯೋಸ್ ಅಂತ, ನೀನು ನನ್ನ ಯಜಮಾನ ಎಂಬುದಾಗಿ ಹೇಳ್ತಾರೆ. ಯೇಸು ಸ್ವಾಮಿಗೆ ಕೂಡ ಆ ಪದ ಹೋಲಿಕೆ ಆಗುತ್ತೆ. ಈಗ ಮಾಮೋನ ಅಂತ ಹೇಳಿದ್ರೆ ಏನು? ಹಣ, ಆಸ್ತಿ, ಅಂತಸ್ತು, ಅಧಿಕಾರ. ಈ ಥರ ಒಂದು ದೇವತೆ ಇದ್ರ ಅಂತ ಹೇಳಿದ್ರೆ ಇಲ್ಲ. ಇವೆಲ್ಲಕ್ಕೂ ಸೇರಿ ಒಂದು ಪದವನ್ನು ಗ್ರೀಕ್ ಭಾಷೆಯಲ್ಲಿ ಬಳಸ್ಕೊಂಡ್ರು. ಆ ಪದ ಏನಂತ ಹೇಳಿದ್ರೆ ಮಾಮೋನ. ಈಗ ಈ ಎರಡೂ ವಿಷಯಗಳನ್ನು ಯೇಸು ಸ್ವಾಮಿ ಏನು ಹೇಳ್ತಾರೆ, ಎರಡು ಯಜಮಾನರು ನಿಮಗೆ. ದೇವರು ಯಜಮಾನರಾಗಿರಬಹುದು ಅಥವಾ ಇವುಗಳು ಯಜಮಾನರಾಗಿರಬಹುದು. ಎರಡಕ್ಕೂ ಇರುವ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಶಾಶ್ವತ, ನಿನ್ನ ಸೃಷ್ಟಿಕರ್ತ. ದೇವರು ಶಾಶ್ವತವಾದವರು, ನಿನ್ನ ಸೃಷ್ಟಿಕರ್ತರು. ಮಮೋನ ಅನ್ನೋದು ನಶ್ವರ, ನೀನು ಅದರ ಸೃಷ್ಟಿಕರ್ತ. ದೇವರು ಹಣವನ್ನು ಸೃಷ್ಟಿ ಮಾಡಲಿಲ್ಲ. ಹಣ ಸೃಷ್ಟಿ ಮಾಡಿದ್ರ ಇಲ್ಲ. ನಮ್ಮ ಸೌಲಭ್ಯಕ್ಕೋಸ್ಕರ ನಾವು ಮಾಡ್ಕೊಂಡಿರೋದು. ಬೆಳ್ಳಿ ಬಂಗಾರ ಹೇಳಿದ್ರ, ದೇವರು ಸೃಷ್ಟಿ ಮಾಡಿದಾಗ ಆದಾಮನಿಗೆ ಹೇಳಿದ್ರ, ನೋಡಪ್ಪ ಹೋಗು ಅಲ್ಲಿ ಭೂಮಿನ ಏನಾದರೂ ಅಗದುಬಿಟ್ಟು ಬೆಳ್ಳಿ ಬಂಗಾರ ಸಿಕ್ಕಿದ್ರೆ ನೀನು ಹೆಂಡತಿ ಕುತ್ತಿಗೆಗೆ, ತಲೆಗೆ, ಕಿವಿಗೆ ಹಾಕು ಅಂತ ಹೇಳಿದ್ರ? ಇಲ್ಲ, ಮನುಷ್ಯ ಕಂಡು ಹಿಡಿದಿರೋದು ನಮ್ಮ ಸೌಲಭ್ಯಕ್ಕೆ. ಇಲ್ಲಿ ದೇವರು ಅಂತ ಹೇಳಿದ್ರೆ ಅವರು ಶಾಶ್ವತವಾದ ಒಂದು ವಿಷಯ,
ಅವರು ನಮ್ಮ ಸೃಷ್ಟಿಕರ್ತ. ಮಾಮೋನ ಅಂತ ಹೇಳಿದ್ರೆ ನಾನು ಅದರ ಸೃಷ್ಟಿಕರ್ತ. ಯಾವಾಗ ಈ ಸೃಷ್ಟಿಕರ್ತನಲ್ಲಿ ನಾನು ನನ್ನನ್ನು ಅಡಗಿಸಿಕೊಳ್ಳುತ್ತೇನೋ, ನಾನು ನನ್ನನ್ನೇ ಸಮರ್ಪಿಸುತ್ತೇನೋ, ಆವಾಗ ನನ್ನ ನಿಜ ಮನುಷ್ಯತ್ವವನ್ನು ನಾನು ಪಡಿತೀನಿ. ಯಾವಾಗ ನನ್ನ ಸೃಷ್ಟಿಗೆ ನಾನು ಸಮರ್ಪಿಸುತ್ತೇನೋ ಆವಾಗ ನನ್ನಲ್ಲಿರುವ ಮನುಷ್ಯತ್ವವನ್ನು ಕಳೆದುಕೊಳ್ಳುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ವಿಷಯ ಇಷ್ಟೇ. ಈಗ ಹಣ ಗಳಿಸ್ಕೋತಾರೆ ಅಂತ ಹೇಳಿದ್ರೆ ಸಾಧಾರಣವಾಗಿ ಬರುತ್ತಾ ಹೇಳಿ? ಇಡೀ ಜೀವನ ನಾವು ದುಡಿದ್ರೂ ಕೂಡ ಒಂದು ಮನೆ ಕಟ್ಟೋದು ದೊಡ್ಡ ವಿಷಯ. ಎಲ್ಲ ಇಲ್ಲಿರೋರೇ ಇದ್ದೀರಲ್ಲ, ಚಿಕ್ಕ ವಯಸ್ಸಿನಿಂದ ದುಡಿದ್ರೂ ಕೂಡ ನಿಯತ್ತಾಗಿ ನ್ಯಾಯಯುತವಾಗಿ ನೀವು ದುಡಿದ್ರೆ ಕೊನೆಗೆ ಮದುವೆ ಆಗಿ ಇನ್ನೇನು ರಿಟೈರ್ ಆಗೋ ವಯಸ್ಸಿಗೆ ಒಂದು ಮನೆ, ಸುಂದರವಾದ ಮನೆ ಕಟ್ಟಿಬಿಟ್ರೆ ನಿಮ್ಮ ಜೀವನದಲ್ಲಿ ಅದು ಸಾಧನೆ ಅಲ್ವಾ? ಹಂಗಿರಬೇಕಾದ್ರೆ ನೀವು ಕೋಟ್ಯಾಂತರ ರೂಪಾಯಿ ಗಳಿಸೋದು ಹೇಗೆ? Therefore, there is something else. Unjustly amassing the wealth. ಈಗ ಸರ್ಕಾರಿ ನೌಕರಿ ಅದೆಲ್ಲ ಮಾಡ್ತಿರ್ತಾರೆ, ಅಥವಾ ಇನ್ನು ಬೇರೆ ವಿಷಯಗಳಲ್ಲಿ ಏನೋ ಕೆಲಸಗಳು ಮಾಡ್ತಿರ್ತಾರೆ, ಅಥವಾ ಬೇರೆ ಬೇರೆ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಕೆಲವರು ಮಾತ್ರ ಶ್ರೀಮಂತರಾಗ್ತಾರೆ, ಹೋಗ್ತಾನೆ ಇರ್ತಾರೆ, ದುಡ್ಡಿನ ಲೆಕ್ಕ ಇರೋದಿಲ್ಲ. ಕೆಲವರಿಗೆ ಲೆಕ್ಕ ಬರುತ್ತೆ. ಯಾಕೆ ಇವರಿಗೆ ಲೆಕ್ಕ ಇಲ್ಲದಂಥ ದುಡ್ಡು ಬರುತ್ತೆ? ನ್ಯಾಯಯುತವಾಗಿ ಬರುತ್ತಾ? ಬರೋದಿಲ್ಲ. ನ್ಯಾಯಯುತವಾಗಿ ಹೇಗೆ ಬರುತ್ತೆ? ಈಗ ನಮ್ಮ ಎಕಾನಮಿಯಲ್ಲಿ ಬ್ಲ್ಯಾಕ್ ಮನಿ ಅಂತಿದೆ. ಯಾಕೆ ಬಂತು ಆ ಪದ? ಯಾಕೆ ಬಂತು? ಲೆಕ್ಕದಲ್ಲಿ ಇಲ್ಲದೇ ಇರುವಂತಹ ಹಣ, ಲೆಕ್ಕದಲ್ಲಿ ಇಲ್ಲದೇ ಇರುವ ಹಣ ಎಲ್ಲಿಂದ ಬಂತು? ಅಂದರೆ ಮನುಷ್ಯ ಒಂದು ಸಿಸ್ಟಮ್ನ ಏಮರಿಸ್ತಾ ಇದ್ದಾನೆ. ಏನಕ್ಕಾಗಿ ಯಾಮರಿಸ್ತಾನೆ? ಇನ್ನೂ ನಾನು ಹೆಚ್ಚು ಗಳಿಸ್ಕೋಬೇಕು ಎಂಬುದಾಗಿ ಆತ ಯಾಮರಿಸ್ಕೊಂಡು ತನ್ನಲ್ಲಿ ಇಟ್ಕೋತಾನೆ ಅಲ್ವಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಯಾರೋ ಹೇಳ್ತಿದ್ರು, ಯಾವುದೋ ಒಂದು ದೇವಸ್ಥಾನದಲ್ಲಿ ಕೋಟ್ಯಾಂತರ ರೂಪಾಯಿ ಎತ್ಕೊಂಡೋಗಿ ಸುರಿದು ಬಿಟ್ಟಿದ್ರಂತೆ. ಲೆಕ್ಕದಲ್ಲಿದ್ದರೆ ಸುರಿತಿದ್ರ? ಅಂದರೆ ಮನುಷ್ಯ ಎಷ್ಟು ಮಟ್ಟಿಗೆ ಬೆಳೆದಿದ್ದಾನಂತ ಹೇಳಿದ್ರೆ ದೇವರಿಗೆ ಲಂಚ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ದಿಸ್ ಈಸ್ ವಾಟ್ ಗಾಡ್ ಸೇಸ್, ಡು ನಾಟ್ ಸಬ್ಮಿಟ್ ಟು ಮಮೋನ. ಇದಕ್ಕೆ ನಿಮ್ಮನ್ನೇ ಸಮರ್ಪಿಸಿಕೊಳ್ಳಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿರುವ ಕಿಂಚಿತ್ತು ಒಳ್ಳೆಯತನವನ್ನು, ಮನುಷ್ಯತ್ವವನ್ನು ಅದು ಕಿತ್ಕೊಬಿಡುತ್ತೆ. ಅದು ಒಂಥರ ಕ್ಯಾನ್ಸರ್ ಇದ್ದ ಹಾಗೆ ಕಿತ್ಕೊಳ್ಳುತ್ತೆ. ಈಗ ಅತಿ ಶ್ರೀಮಂತ ಏನು ಮಾಡ್ತಾನೆ? ನಾನು ಇನ್ನೂ ಹಣವನ್ನು ಗಳಿಸ್ಕೋಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾನೆ. ಮಿಡ್ಲ್ ಕ್ಲಾಸಲ್ಲಿರೋನು ರಿಚ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾನೆ. ತುಂಬ ಕೆಳಮಟ್ಟದಲ್ಲಿರೋರು ಅಟ್ಲೀಸ್ಟ್ ನಾನು ಮಿಡಿಲ್ ಕ್ಲಾಸ್ಗೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಯಾರೂ ಕೂಡ ತನ್ನಲ್ಲಿರುವ ವಿಷಯ ನನಗೆ ಸಾಕು ನ್ಯಾಯಯುತವಾಗಿ ಅಂತ ಸಮಾಧಾನದಿಂದ ಇರುವಂತಹ ವ್ಯಕ್ತಿಗಳು ಅತಿ ಕಡಿಮೆ. ಯೇಸು ಸ್ವಾಮಿ ಹೇಳ್ತಾರೆ, ಅಂತಹ ವ್ಯಕ್ತಿಗಳಲ್ಲಿ ನೀವಾಗಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, therefore do not submit yourself to mamona. ಇನ್ನು ಸುಮಾರು ವಿಷಯಗಳಿವೆ, ಆದರೆ ಅಲ್ಲಲ್ಲೇ ಶಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈಗ ನಾನು ಹೇಳುವ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ನಿಮಗೆ ಇಷ್ಟವಾದರೆ ಯು ಕ್ಯಾನ್ ಗೋ ಅಹೆಡ್ ಸರ್ಚಿಂಗ್, ರಿಸರ್ಚ್ ಮಾಡಿ ನೀವು ಕೂಡ ಸ್ವಲ್ಪ ಅದ್ರ ಬಗ್ಗೆ ಕೇಳಿದಾಗ ನಿಮಗೆ ಇನ್ನೂ ಹೆಚ್ಚಾಗಿ ಅರ್ಥ ಆಗುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಯೇಸು ಸ್ವಾಮಿ ಇಷ್ಟು ವಿಷಯಗಳನ್ನು ಹೇಳ್ತಾರೆ ಅಂದರೆ ನಾವು ಹಣನೇ ಸಂಪಾದನೆ ಮಾಡಬಾರ್ದಾ? ಈ ಪ್ರಶ್ನೆ ಬರುತ್ತೆ. ಹಣ ನಾನು ಇಟ್ಕೋಬಾರ್ದಾ? ಅಥವಾ ಆಸ್ತಿ ಇಟ್ಕೋಬಾರ್ದಾ? ನನ್ನ ಮಕ್ಕಳಿಗಂತ ನಾನು ಸೇರಿಸಿಡಬಾರ್ದಾ? ಅಂದರೆ ಹಣ ಆಸ್ತಿಯನ್ನು ಸೇರಿಸಿಟ್ರೆ ನನ್ನ ಮೂರ್ಖತನವೇ ಅಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲ. ಯೇಸು ಸ್ವಾಮಿ ಅದರ ವಿರುದ್ಧ ಮಾತನಾಡಲಿಲ್ಲ. ಯೇಸು ಸ್ವಾಮಿಯ ಬೋಧನೆ ಏನಂತ ಹೇಳಿದ್ರೆ, ನೀನು ನಿನ್ನನ್ನು ಈ ಒಂದು ಹಣ ಆಸ್ತಿ ಅಂತಸ್ತಿಗೋಸ್ಕರ ಸಮರ್ಪಿಸಿಕೊಳ್ಳಬೇಡ. ಹಣ ಆಸ್ತಿಯನ್ನು ಬಳಸ್ಕೋ, ಸಂಬಂಧ ಅಲ್ಲ. ಕೆಲವರು ತಪ್ಪಿಕೊಂಡು ಮನ್ಕೋತಾರೆ ಅಲ್ವಾ? ಹಣ ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತೇಳಿ ಮಂಗಳವಾರ ಶುಕ್ರವಾರ ದುಡ್ಡು ಕೊಡಲ್ಲ. ಕೇಳಿಸ್ಕೊಂಡಿದ್ದೀರಾ? ಮಂಗಳವಾರ ಶುಕ್ರವಾರ ದುಡ್ಡು ಕೊಡಲ್ಲ. ಕೇಳಿದ್ರೆ ಏನಂತಾರೆ? ಅಯ್ಯೋ ಇವತ್ತು ಕೊಟ್ಟರೆ ಎಲ್ಲ ಹಣ ಹೋಗ್ಬಿಡುತ್ತೆ ಫಾದರ್. ನೀನು ಕೊಡಬೇಕಾದ ದುಡ್ಡು ಯಾವ ದಿನ ಕೊಟ್ಟರೆ ಏನು? ಅಲ್ಲ, ಈಗ ಹೋಗೋ ಪ್ರಾಣ ಹೋಗುತ್ತೆ ಅಂತ ಹೇಳಿದ್ರೆ ಇವತ್ತು ಮಂಗಳವಾರ ನಾನು ಹೋಗಲ್ಲ ಅಂತದ? ಇಲ್ಲ ಶುಕ್ರವಾರ ನಾನು ಹೋಗಲ್ಲ ಅಂತದ?
ಈಗ ಡಾಕ್ಟ್ರುಗಳು ಹೇಳವ್ರೆ ನೀನು ಮಂಗಳವಾರ ದುಡ್ಡು ಕಟ್ಟಿಲ್ಲ ಅಂದರೆ ಆಪ್ರೇಷನ್ ಮಾಡಲ್ಲ ಅಂತ. ನೀನು ದುಡ್ಡು ಕೊಡಲ್ಲ, ಆ ಪ್ರಾಣ ಹೋಯ್ತು ಅಲ್ವಾ? ಎಷ್ಟು ಜನ ಬೇರೆ ಬೇರೆ ಪೂಜೆಗಳೆಲ್ಲ ಮಾಡೋದಿಲ್ಲ, ಪೂಜೆಗಳು ಮಾಡೋದಿಲ್ಲ ಅಲ್ವಾ? ಮಾಡ್ತಾರಾ? ಮಾಡಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಓಕೆ ಮಾಡ್ತಿದ್ರೇನೋ, ದುಡ್ಡಿಲ್ಲ ಮಾಡಲ್ಲ. ದುಡ್ಡಿರೋರು ಮಂಗಳವಾರ ಶುಕ್ರವಾರ ದುಡ್ಡು ಕೊಡಲ್ಲ ಅಂತ ಹೇಳಿದ್ರೆ ಇನ್ನಿತರ ವಿಷಯಗಳನ್ನು ಕೂಡ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಇದು ನನ್ನ ಬಿಟ್ಟು ಹೋಗಬಾರ್ದು. ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಹೇಳಲ್ಲ? ಇನ್ನೊಂದು ಒಳ್ಳೆ ಎಕ್ಸಾಂಪಲು ಮಹಿಳೆಯರಿಗೆ ಅದು ಯಾವುದೋ ಒಂದು ಹಬ್ಬ ಬರುತ್ತೆ, ಅಕ್ಷಯ. ಏನು ಮಾಡ್ತೀರಿ? ಏನಕ್ಕೆ? ಇನ್ನು ಸೇರುತ್ತೆ ಅಂತ ಅಲ್ವಾ? ಅದಕ್ಕೆ ಕಾಡಿಸ್ತೀರಿ. ಮನೆಯಲ್ಲಿ ಒಂದು ದೊಡ್ಡ ಡ್ರಾಮಾನೇ ನಡೀತದೆ. ಈ ದಿನ ಬರುತ್ತೆ, 1 ಗ್ರಾಮ ಆದರೂ ತಗೋಬೋದು. ಜಾಯಲ್ಲಿ ಕಸ್ಕೋದ್ರೆ 1 ಗ್ರಾಮಲ್ಲಿ ಬಂದ್ಬಿಡ್ತೀರಾ ನೀವು? ಇಲ್ಲ, ಬರಲ್ಲ. ಅದು ಬೇರೆ ವಿಷಯ. ಯಾವತ್ತಾದರೂ ಒಂದು ದಿನ ಈ ಭಾನುವಾರ ಬರುತ್ತೆ, ನಾವು ಪೂಜೆಗೆ 10 ನಿಮಿಷಕ್ಕೆ ಮುಂಚೆ ಹೋಗೋಣ ಅಂತ ಪಟ್ಟಿ ಹಿಡಿದು ಬಂದಿದ್ದೀರಾ? ಪಟ್ಟಿ ಹಿಡಿದು ಬಂದರೆ ಇಡೀ ಕುಟುಂಬನ ಕರ್ಕೊಂಡು ಬಂದಿದ್ದೀರಾ? ಇಲ್ಲವಲ್ಲ. ಅಥವಾ ಮನೆಯಲ್ಲಿ ಕೂತ್ಕೊಂಡು ನಮ್ಮ ದೇವರಿಗೆ ನಾವು ಪ್ರಾರ್ಥನೆ ಮಾಡೋಣ ಪ್ರತಿದಿನ ಅಂಥೇಳಿ ಪ್ರಯತ್ನ ಮಾಡಿದ್ದೀರಾ? ಇಲ್ಲವಲ್ಲ. ಹಬ್ಬಗಳು ಒಂದಷ್ಟು ಮಟ್ಟಿಗೆ ನಮಗೆ ಕಾರಣ, ನೆಪ. ಯಾಕಂತ ಹೇಳಿದ್ರೆ ನನಗೆ ಪ್ರಿಯವಾದ ವಿಷಯಗಳನ್ನು ಮಾಡಿಸ್ಕೊಳ್ಳೋದಕ್ಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಹೇಳ್ತಾರೆ, ಇವೆಲ್ಲ ಬೇಡ, ನಿಮ್ಮ ಆತ್ಮಕ್ಕೆ ಜೀವನ ಮಾಡಿ, ನಿಮ್ಮ ಆತ್ಮವನ್ನು ಕಾದಿರಿಸ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನಿಮ್ಮ ಆತ್ಮ ಶಾಶ್ವತ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾಳೆಯ ಚಿಂತನೆ ಬೇಡ. ನಾಳೆ ಬಗ್ಗೆ ಚಿಂತನೆ ಮಾಡಿ ಇವತ್ತಿರೋ ಸಂತೋಷವನ್ನು ಕೆಡಿಸ್ಕೋಬೇಡಿ. ಇವತ್ತಿರುವ ಆನಂದವನ್ನು ನೀವು ಜೀವಿಸ್ರಿ. ನಾಳೆ ಚಿಂತೆ ಇರ್ತದೆ. ಅದಕ್ಕೋಸ್ಕರ ನೀವು ಸಿದ್ಧತೆ ಇಲ್ಲದೆ ಇರಬಾರ್ದು, ಸಿದ್ಧತೆ ಉಳ್ಳವರಾಗಿ ಇರಬೇಕು. ನಿಮ್ಮ ಸಿದ್ಧತೆ ಹೆಚ್ಚು ನಿಮ್ಮ ಆತ್ಮವನ್ನು ಕಾದಿರಿಸಿಕೊಳ್ಳುವುದಕ್ಕೆ ಇರಬೇಕು, ನಿಮ್ಮ ದೇಹವನ್ನು ಅಲ್ಲ. ಈ ವಿಷಯಗಳನ್ನು ಯೇಸು ಸ್ವಾಮಿ ಹೇಳ್ತಾರೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಬೋಧನೆಯೊಂದಿಗೆ ಹೋಗೋಣ. ನಿಮ್ಮಲ್ಲಿ ಅರ್ಧ ಭೂಲೋಕದಲ್ಲಿರೋ ಹಣ ಇದ್ದರೂ ಪರವಾಗಿಲ್ಲ, ಇಟ್ಕೊಳ್ಳಿ, ಕೊಡಕ್ಕೆ ಹೋಗ್ಬೇಡಿ, ಇಟ್ಕೊಳ್ಳಿ. ಆದರೆ ಅದರಿಂದ ಒಂದು 4 ಜನಕ್ಕೆ ದಾನ ಧರ್ಮ ಮಾಡಿ. ದಾನ ಧರ್ಮ ಮಾಡಿ. ನಿಮ್ಮಲ್ಲಿ ನಿಮ್ಮ ತಟ್ಟೆಯಲ್ಲಿ ನೀವು ತಿನ್ನೋಕ್ಕಾಗೋದು 2 ಇಡ್ಲಿನೇ. 4 ಇಡ್ಲಿ ಇದ್ದರೆ 2 ಇಡ್ಲಿ ಕಸ್ತೊಟ್ಟಿಗೆ ಹಾಕಬೇಡಿ. 2 ಇಡ್ಲಿನ ಹಸಿವಿಂದ ಊಟನೇ ಇಲ್ಲದೆ ಇರುವವನಿಗೆ ಹಂಚಿಬಿಟ್ಟು ಆ 2 ಇಡ್ಲಿ ತಿನ್ನಿ. ಅದರಲ್ಲಿ ದೈವತ್ವ ಇದೆ, ಮನುಷ್ಯತ್ವ ಇದೆ. ಅದನ್ನು ಯೇಸು ಸ್ವಾಮಿ ಬಯಸ್ತಾರೆ. ಅಂತಹ ಧಾರಾಳ ಹೃದಯ ಉಳ್ಳವರಾಗಿ ಬದುಕಲು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇನ್.